ನಂಜನಗೂಡು ನಗರಸಭೆಯಲ್ಲಿ ವಾದ ವಿವಾದಕ್ಕೆ ಕಾರಣವಾಗಿದ್ದ ರೈಲ್ವೆ ಮೇಲ್ಸೇತುವೆಗೆ ಮಾಜಿ ಸಚಿವ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಹೆಸರಿಟ್ಟು ಗುರುವಾರ ಲೋಕಾರ್ಪಣೆಗೊಳಿಸಲಾಯಿತು. ಮೈಸೂರು ಚಾಮರಾಜನಗರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಾಮಫಲಕ ಅಳವಡಿಸಲಾಗಿದ್ದು, ಶಾಸಕ ದರ್ಶನ್ ಧ್ರುವ ನಾರಾಯಣ್, ದಿವಂಗತ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಸುಪುತ್ರಿ ಪ್ರತಿಮಾ ಶ್ರೀನಿವಾಸ್ ಪ್ರಸಾದ್, ಮೈಸೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಿಜೆ ವಿಜಯಕುಮಾರ್, ನಗರಸಭೆ ಅಧ್ಯಕ್ಷ ಶ್ರೀಕಂಠ ಸೇರಿದಂತೆ ಇನ್ನಿತರೆ ಗಣ್ಯರೊಂದಿಗೆ ವಿ ಶ್ರೀನಿವಾಸ್ ಪ್ರಸಾದ್ ಹಾಗೂ ಆರ್ ಧ್ರುವ ನಾರಾಯಣ್ ಅಭಿಮಾನಿಗಳ ಸಮ್ಮುಖದಲ್ಲಿ ನಾಮಫಲಕವನ್ನ ಲೋಕಾರ್ಪಣೆಗೊಳಿಸಲಾಯಿತು. ಈ ವೇಳೆ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಪುತ್ರಿ ಪ್ರತಿಮಾ ಶ್ರೀನಿವಾಸ್ ಮಾತನಾಡಿ, ಧ್ರುವ ನಾರಾಯಣ್ ಹಾಗೂ ವಿ ಶ್ರೀನಿವಾಸ್ ಪ್ರಸಾದ್ ಅಭಿಮಾನಿಗಳ ಸಮ್ಮುಖದಲ್ಲಿ ನಾಮಫಲಕ ಅನಾವರಣವಾಗಿದೆ. ಧ್ರುವ ನಾರಾಯಣ್ ಅವರ ಹುಟ್ಟುಹಬ್ಬದಂದೇ ಈ ಕಾರ್ಯ ಆಗಿರುವುದು ಸಂತಸ ತಂದಿದೆ. ಶಾಸಕ ದರ್ಶನ್ ಧ್ರುವ ನಾರಾಯಣ್ ಅವರಿಗೆ ತುಂಬು ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ಇವತ್ತು ಅನಾವರಣಗೊಂಡಿರುವ ರೈಲ್ವೆ ಮೇಲ್ಸೇತುವೆ ತಂದೆ ಹೆಸರು ಬಂದು ಇದಕ್ಕೆ ಯಾವ ರೀತಿ ವ್ಯಕ್ತಪಡಿಸಬೇಕು ಅನ್ನೋ ಖುಷಿನೂ ಒಂದ್ ಕಡೆ ದುಃಖ. ನಮ್ಮ ತಂದೆ ಇವತ್ತಿಲ್ಲ ನಮ್ಮ ಮಧ್ಯದಲ್ಲಿ ಅನ್ನೋ ಒಂದು ದುಃಖನೂ ಕಾಣ್ತಾ ಇದೆ. ಅವರು ಜನತೆಗೋಸ್ಕರ, ನಂಜನಗೂಡು ಜನತೆಗೋಸ್ಕರ, ನಂಜನಗೂಡು ಕ್ಷೇತ್ರಕ್ಕೋಸ್ಕರ ಅವ್ರು ಕೊಡುತ್ತಿದ್ರು. ಅದು ನಾನು ಹೇಳ್ಬೇಕಾಗಿಲ್ಲ, ಅದು ಎಲ್ಲರೂ ಗೊತ್ತಿರೋಂಥ ವಿಷಯನೇ. ಆ ಒಂದು ಅವ್ರ ತ್ಯಾಗ ಯಾವುದು ಅವತ್ತು ಮುಂದಿನ ದಿನಗಳಲ್ಲಿ ಅವ್ರು ಮಾಡಿದಂಥ ತ್ಯಾಗಕ್ಕೆ ಪ್ರತಿಫಲವಾಗಿ ಇವತ್ತು ಇಲ್ಲಿ ಎಲ್ಲ ಕಾಣ್ತಾ ಇದೆ. ಮತ್ತೆ ಎಲ್ಲರಿಗಿಂತ ಮುಖ್ಯವಾಗಿ ಬರೀ ಇಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವ್ರ ಬೆಂಬಲಿಗರು ಅಭಿಮಾನಿಗಳು ಅಂತ ಕೇಳ್ತಾ ಇಲ್ಲ. ಇಲ್ಲಿ ಪ್ರತಿಯೊಬ್ಬರು ನಾರಾಯಣ ಅಂಕಲ್ ಅವರ ಅಭಿಮಾನಿಗಳು ಬೆಂಬಲಿಗರು ಎಲ್ಲಾ ಸೇರಿ ಒಂದು ಕುಟುಂಬದ ತರ ನಾವು ನಿಂತು ಇಲ್ಲಿ ಎಲ್ಲರೂ ನಮಗೆಲ್ಲ ಕುಟುಂಬದವ್ರು, ನಮ್ಮ ಕುಟುಂಬದವ್ರಿಗೆ ಎಲ್ಲರೂ ಬೆಂಬಲ ಕೊಟ್ಟು ಇವತ್ತು ಅನಾವರಣಗೊಳ್ಳೋದಕ್ಕೆ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ. ನಾನು ತುಂಬಾ ಖುಷಿ ಪಡ್ತಾ ಇದ್ದೀನಿ. ಇವತ್ತು ನೋಡಿ ಒಂಥರ ಇಮೋಷನಲ್ ಆಗ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ ತುಂಬಾ ಅನಿಸ್ತಾ ಇದೆ. ನೀವೆಲ್ಲ ನಿಮ್ಮ ಎಲ್ಲ ಪ್ರೀತಿ, ನಿಮ್ಮ ಅಭಿಮಾನ ಎಲ್ಲ ನೋಡ್ಬಿಟ್ಟು ಇಲ್ಲಿ ಮಾತೇ ಬರ್ತಾ ಇಲ್ಲ ನನಗೆ, ಆ ಥರ ಆಗೋಗ್ತಿದೆ. ಅಂತ ಹೆಚ್ಚಿನ ಮುಂದಿನ ದಿನಗಳಲ್ಲಿ ನನಗೆ ಇವಾಗ ಏನಾಗಬೇಕಾಗಿದೆ ಅಂದ್ರೆ, ಎರಡೂ ಒಂದು ಕುಟುಂಬದವರು ಏನು ಅದು ಸೇರಿ ನಾವು ಒಳ್ಳೆ ಕೆಲಸಗಳನ್ನ ನಾವು ಮಾಡ್ಕೊಂಡು ಹೊಂದ್ಕೊಳ್ಬೇಕು ಅನ್ನೋದನ್ನೇ ನಾನು ಆಶಿಸ್ತೀನಿ. ಯಾಕಂದ್ರೆ ಇಲ್ಲಿ ಶ್ರೀನಿವಾಸ್ ಪ್ರಸಾದ್ ಬೆಂಬಲಿಗರು, ಧ್ರುವನಾರಾಯಣ್ ಅವ್ರ ಬೆಂಬಲಿಗರು ಅಂತ ಬರಲ್ಲ. ಇಲ್ಲಿ ಇಬ್ಬರು ಧೀಮಂತ ನಾಯಕರೇ. ಅವ್ರದ್ದು ಕೊಟ್ಟಂತ ಕೊಡುಗೆನ ನಾವು ಮುಂದಿನ ದಿನಗಳಲ್ಲಿ ಉಳಿಸ್ಕೊಂಡು ಹೋಗ್ಬೇಕು. ಯೂತ್ಗೆ ಒಂದು ಎಕ್ಸಾಂಪಲ್ ಇವತ್ತು ಸೆಟ್ ಮಾಡೋದಕ್ಕೋಸ್ಕರ ಇದನ್ನ ನಡೆಸ್ಕೊಂಡಿದ್ದಾರೆ. ದರ್ಶನ್ ಧ್ರುವನಾರಾಯಣ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನನಗೆ ಸಾಲಲ್ಲ. ಯಾಕಂದ್ರೆ ಅವ್ರು ಬಂದು ಕೂತು ವಿಚಾರ ಮಾಡಿ ಆ ತಾಳ್ಮೆ ಇದೆಯಲ್ಲ, ಆ ತಾಳ್ಮೆಗೆ ನಾವು ಮೆಚ್ಚುಗೆ ಪಡ್ಬೇಕಾಗತ್ತೆ ಇವತ್ತು. ಯಾಕೆಂದ್ರೆ ಫಸ್ಟ್ ಟೈಮ್ ಎಲೆಕ್ಟೆಡ್ ಒಬ್ಬ ಶಾಸಕರು ಈ ರೀತಿ ಒಂದು ಸಡನ್ ಆಗಿ ಇಷ್ಟು ಜನ ಮಧ್ಯದಲ್ಲಿ ಅವರು ನಿರ್ಧಾರ ತೆಗೆದುಕೊಳ್ಳೋದು ಬಹಳ ಕಷ್ಟ. ಅದ್ರಲ್ಲೂ ಅವ್ರ ತಂದೆದೂ ಅವರು ಇದು ಮಾಡಿದ್ರೆ, ಅವರು ರಾಜಕೀಯವಾಗಿ ನಮ್ಮ ತಂದೆದು ಕೊಡುಗೆನ ಮೇಲ್ಗೈ ಅಂತ ಹೇಳಿ ಅದನ್ನ ಮುಂದೆ ತಂದಿರೋದು, ಅದನ್ನ ಮೆಚ್ಚುಗೆ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಅದೇ ಇನ್ನು ಹೆಚ್ಚಿನ ಕೆಲಸಗಳು ನಡಿಬೇಕು ಇಬ್ರು ಇದರಲ್ಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ಮೈಸೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಿಜೆ ವಿಜಯಕುಮಾರ್ ಮಾತನಾಡಿ, ಧ್ರುವ ನಾರಾಯಣ್ ಹಾಗೂ ವಿ ಶ್ರೀನಿವಾಸ್ ಪ್ರಸಾದ್ ಇಬ್ಬರು ಕೂಡ ಧೀಮಂತ ನಾಯಕರು. ಧ್ರುವ ನಾರಾಯಣ್ ಅವರ ಹುಟ್ಟುಹಬ್ಬದ ದಿನವೇ ವಿ ಶ್ರೀನಿವಾಸ್ ಪ್ರಸಾದ್ ಹೆಸರಿನ ನಾಮಫಲಕ ಲೋಕಾರ್ಪಣೆಯಾಗಿರುವುದು ಖುಷಿ ವಿಚಾರ ಅಂದ್ರು. ಇಲ್ಲಿನ ನಂಜನಗೂಡಿನ ನಗರಸಭೆ ತೀರ್ಮಾನ ಮಾಡಿ ಈ ಮೇಲ್ಸೇತುವೆಗೆ ಶ್ರೀನಿವಾಸ್ ಪ್ರಸಾದ್ ಹೆಸರನ್ನು ಇಡಲಾಗಿದೆ. ಒಳ್ಳೆ ನಿರ್ಧಾರ. ಆ ಕಾರಣಕ್ಕೋಸ್ಕರ ಅದೇ ದಿನ, ಅದು ಇವತ್ತೇ ಮೇಲ್ಸೇತುವೆ ಉದ್ಘಾಟನೆ ದಿನನೇ 64ನೇ ವರ್ಷಾಚರಣೆ, ಅಂದ್ರೆ 64ನೇ ವರ್ಷದ ಜನ್ಮದಿನವನ್ನ ಆಚರಣೆ ಆಗ್ತದೆ. ಅದರ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಉದ್ಯೋಗ ಮತ್ತೆ ಆರೋಗ್ಯ ಸರಿಗಿಲ್ಲ ಆಯೋಜನೆ ಮಾಡ್ತಾರೆ. ನಾವು ಕೂಡ ಪಾಲ್ಗೊಂಡಿದ್ವಿ. ಯಶಸ್ಸಿರಲಿ. ಮತ್ತೆ ಪ್ರಸಾದ್ ಸಾಹೇಬ್ರ ಕುಟುಂಬ, ಸುವರ್ಣ ಅವ್ರ ಕುಟುಂಬ ಇನ್ನೂ ಕೂಡ ಬಹಳಷ್ಟು ಕಾಲ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಲಿಕ್ಕೆ ಹೋಗ್ಲಿ ಅಂತ ನಾನು ಆಶಯವನ್ನು ವ್ಯಕ್ತಪಡಿಸ್ತೇನೆ.